ಕೆಲವೊಮ್ಮೆ ನೀವು ಹೇಳಿರೋ ಪರಿಹಾರ ಕ್ರಮಗಳು ಗುರೂಜೆ 1 ವಾರ 21 ದಿವಸ 48 ದಿವಸ ಮಾಡ್ತಾರೆ, ಅಷ್ಟರಲ್ಲೇ ಪರಿಹಾರ ಬೇಕು ಆ ಥರ. ಆಮೇಲೆ ಏನು ಅಂದರೆ ಬಂದಿಲ್ಲ ಅಂತ ದೂಷಣೆ ಮಾಡೋರು ಇರಲ್ವಾ? ದೂಷಣೆ ಮಾಡೋರು 90 ಭಾಗ ಇರ್ತಾರೆ. ಓಕೆ. ಅಮ್ಮ ಇದು ಸರಿ ಅಂತ ನಾನು ಪಕ್ಕ ಎಲ್ಲ ಸಾಧ್ಯನೇ ಇಲ್ಲ. ನೆಗೆಟಿವ್ನೇ ಜಾಸ್ತಿ ಇಟ್ಕೋಬೇಕು ನಾವು, ಪಾಸಿಟಿವ್ ತೊಗೊಳಕ್ಕಾಗಲ್ಲ. ಯಾಕೆಂದರೆ ತಾಳ್ಮೆ ಇಲ್ಲ. ಇಷ್ಟೆಲ್ಲ ಜಂಜಾಟ ಯಾಕಾಗಬೇಕು, ಇಷ್ಟೆಲ್ಲ ಜಂಜಾಟ ಯಾಕಾಗಬೇಕು, ಹಾಗಿದ್ಮೇಲೆ ನೇರ ವಿಚಾರ ಯಾಕೆ ಹೇಳೋಕ್ಕಾಗಿಲ್ಲ ಅನ್ನೋ ಪ್ರಶ್ನೆ ಅವರಲ್ಲೂ ಕಾಡುತ್ತೆ. ಎಲ್ಲ ಕಡೆ ಹೋದೆ, ಎಲ್ಲ ಕೇಳಿದೆ, ಆದರೂ ಕರೆಕ್ಟ್ ಉತ್ತರ ಸಿಗ್ತಾ ಇಲ್ಲ ಅಂತೇಳಿ ಕೈ ಬಿಟ್ಬಿಡ್ತಾರೆ. ಆಮೇಲೆ ಪುನಃ ಇನ್ಯಾವುದೋ ನೋಡ್ತಾರೆ, ಇಲ್ಲಿ ಇವರೇನು ಹೇಳಿದ್ರೆ ಒಂದು ಬೇರೆ ಥರ ಇದೆ ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ಅಯ್ಯೋ ಇವ್ರ ಜೊತೆ ಉಳಕಾಲಪ್ಪ, ಇಷ್ಟೊಂದು ರೇಟಾ ಇಷ್ಟೊಂದು ದುಡ್ಡ ಅಂತ ಹಿಂದಕ್ಕೆ ಬಂದುಬಿಡ್ತಾರೆ. ಕೆಲವರು ಹೋಗ್ತಾರೆ, ಅರ್ಧಕ್ಕೆ ಬಂದು ಬ್ರೇಕ್ ಆಗ್ತಾರೆ. ಸೊ ಇದೆಲ್ಲ ಗೋಜಲ್ ನಡೆಯುತ್ತೆ. ಆದರೆ ಒಂದು ತಿಳ್ಕೋಬೇಕು, ಯಾವುದೇ ಕಾರಣಕ್ಕೂ ವೈದ್ಯರ ಹತ್ರ ಹೋದಾಗ ಇಷ್ಟು ದಿನ ನೀವು ತಗೊಳ್ಳೇಬೇಕು ಮಾತ್ರೆ. ಏನಂದರೆ ಮಧ್ಯರಾತ್ರಿಲಿ ಎದ್ದು ಮಾತ್ರೆ ತಗೊಂಡು ಯಾಕೆಂದ್ರೆ ಬದುಕಬೇಕಲ್ಲ ಅನ್ನೋ ಕಷ್ಟಕ್ಕೆ ನುಂಗ್ಬಿಟ್ಟು ಮಲ್ಕೋತಾನೆ. ಹಾಗೆ ವಿಚಾರವನ್ನು ಪೂರ್ಣವಾಗಿ ನಮ್ಮ ತಪ್ಪು ಎಲ್ಲಾಗಿದೆ, ನಮ್ಮ ವಂಶದ್ದೇನಾಗಿದೆ, ನಮ್ಮ ಹಿನ್ನೆಲೆ ಏನಾಗಿದೆ, ಇದನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡಬೇಕು ಅಂದರೆ ಸಾಕಷ್ಟು ಸಮಯವನ್ನು ಕಾಯಲೇಬೇಕು. ಏಕೆಂದರೆ ಸುಮ್ಮನೆ ಸುಳ್ಳು ಹೇಳ್ಬಿಟ್ಟು ಬರೋ ವಾರ ಸರಿ ಹೋಗುತ್ತೆ, ಅಮಾವಾಸ್ಯೆ ಆದ ತಕ್ಷಣ ಸರಿ ಹೋಗುತ್ತೆ, ಯುಗಾದಿ ಕಳೆದ್ಮೇಲೆ ಸರಿ ಹೋಗುತ್ತೆ. ಈಗ ನೋಡಮ್ಮ, ಈಗ ಯುಗಾದಿ ಹಬ್ಬ ಬರುತ್ತೆ, ಇನ್ನು ತಗೋ ಎಲ್ಲ ಓಪನ್ ಆಗುತ್ತೆ. ವರ್ಷ ಭವಿಷ್ಯ ರಾಶಿ, ಅಯ್ಯೋ ಕೇಳಿ ಕೇಳಿ ಬುಕ್ಕಲ್ಲಿ ಬರ್ಕೊಂಡು ನೋಡೋದು ಮಲ್ಕೊಳ್ಳೋದು ಇನ್ನು ಶುರು. ಏನು ಮಾಡೋಣ, ಈಗ ಜನಕ್ಕೆ ಅಭ್ಯಾಸ ಆಗ್ಬಿಟ್ಟಿದೆ. ಯುಗಾದಿ ಬಂದ್ರೆ ಪಂಚಾಂಗ ಶ್ರವಣ ಕೇಳಬೇಕು. ಸರಿ, ಯಾವುದನ್ನು ಕೇಳಬೇಕು, ನನಗೆ ಎಷ್ಟು ಆದಾಯ ಎಷ್ಟು ವ್ಯಯ ಕೇಳಕ್ಕೆ ಹೋಗೋದು ಇವರು. ಹೌದೌದು. ಇದೆಲ್ಲ ಪಂಚಾಂಗದಲ್ಲಿ ಇಲ್ಲ. ಆದಾಯ ವ್ಯಯ ಅನ್ನೋದು ಪಂಚಾಂಗದಲ್ಲಿ ಇಲ್ಲ. ಎಲ್ಲಿರುತ್ತೆ? ನಿಮ್ಮ ಮನೆಯಲ್ಲಿರುತ್ತೆ. ಅಮ್ಮ ಇವಾಗ ನೀನು ಪ್ರಶ್ನೆ ಕೇಳ್ಬೋದು, ಮನೆಯಲ್ಲಿ ಆದಾಯ ವ್ಯಯ ಎಲ್ಲಿರುತ್ತೆ? ಪಂಚಾಂಗದಲ್ಲಿ ಇರೋದನ್ನು ನಾನು ಕೇಳಿದ್ದೀವಪ್ಪ, ಪಂಚಾಂಗದಲ್ಲಿ ಇದೆ ಅಂತ ನೋಡಿದ್ದೀವಪ್ಪ, ಮನೇಲಿ ಹೆಂಗೆ ಹೇಳ್ತೀರಾ ಗುರುಗಳೇ ಅಂತ ನೀವು ಪ್ರಶ್ನೆ ಹಾಕ್ಬೋದು. ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಇವನು ಯೋಗವಂತನಾಗ್ತಾಳ, ಒಳ್ಳೆ ಕೆಲಸಕ್ಕೆ ಹೋಗ್ತಾಳ, ದುಡ್ಡು ಸಂಪಾದನೆ ಮಾಡ್ತಾಳ, ಒಳ್ಳೆ ಆರೋಗ್ಯ ಚೆನ್ನಾಗಿರ್ತಾನ? ಈ ಪ್ರಶ್ನೆ ಪ್ರತಿಯೊಬ್ಬರು ಇರುತ್ತೆ ತಾನೆ? ಇರುತ್ತೆ. ಇದು ನಿಜವಾಗ್ಲೂ ಇರೋದು ವಾಸದ ಮನೆಯಲ್ಲೇ, ಶಾಸ್ತ್ರದಲ್ಲಿ ಬರಲ್ಲ. ಅಂದರೆ ಮನೇನು ಶಾಸ್ತ್ರನೇ, ಆದರೆ ಪ್ರಕೃತಿ ಅನ್ನೋ ಶಾಸ್ತ್ರ ಅಂತಕ್ಕಂಥದ್ದು ಮನೆಯಿಂದ ಎಲ್ಲವೂ ಸಿಗುತ್ತೆ ಅನ್ನೋದು ನಮ್ಮ ಜನಕ್ಕೆ 2% ಗೊತ್ತಾಗಿಲ್ಲ. ಪ್ರತಿಯೊಂದು ಎಲ್ಲವೂ ಸಿಕ್ಕತ್ತೆ, ಮನೆಯಲ್ಲೇ ಎಲ್ಲವೂ ಇದೆ ಅಂತಕ್ಕಂಥದ್ದು ಜನಕ್ಕೆ 2% ಇಲ್ಲಿವರೆಗೂ ಗೊತ್ತಾಗಿಲ್ಲ. ಜನ ಬಹುತೇಕರಿಗೆ ನಗರ ಪ್ರದೇಶ ತಗೊಂಡ್ರೆ ಬಾಡಿಗೆ ಮನೆಯಲ್ಲೇ ಇರ್ತಾರಲ್ಲ, ಆ ಇರೋ ಬಾಡಿಗೆ ಮನೆಗೂ ಆ ಬಾಡಿಗೆ ಮನೆ ಯೋಗಗಳು ಅಲ್ಲಿರುವಂಥ ವ್ಯಕ್ತಿಗಳಿಗೆ ಒಂದು ವಿಚಾರ ಏನಂದರೆ, ಇಲ್ಲಿ ವಿಷಯ ಇಷ್ಟೇ, ಹೊಟ್ಟೆ ಹಸಿತದೆ ತಿನ್ನಬೇಕು ಅಂತಂದರೆ ಎಲ್ಲೋ ತಗೊಳ್ಳೋ ತಿನ್ನೋನು ಇದ್ದಾನೆ. ಹೌದೌದು. ಸ್ಟ್ಯಾಂಡರ್ಡ್ ಆಗಿ ಎಲ್ಲಿದೆ ನಡಿಯಪ್ಪ ಚೆನ್ನಾಗಿರೋದು ಎಲ್ಲ ಟೇಸ್ಟಾಗಿ ಹೋಗೋನು ಇದ್ದಾನೆ. ಅದನ್ನು ನಾವು ಇದು ಮಾಡೋಕ್ಕಾಗಲ್ಲ. ಕ್ವಾಲಿಟಿ ಅಂತ ನಾವು ಇಷ್ಟಪಡೋದಾದರೆ ಆರಿಸ್ಕೊಳ್ಳಿ. ಬದುಕಿನ ಮೌಲ್ಯ ನಮಗೆ ಬೇಕೇ ಬೇಕು ಅನ್ನೋದೇ ಆದರೆ ಬಾಡಿಗೆ ಮನೆ ಇರಲಿ, ಲೀಸ್ ಇರಲಿ, ಓನ್ ಇರಲಿ, ಯಾವುದೇ ಇರಲಿ, ಅದನ್ನು ಆರಿಸ್ಕೊಳ್ಳೋದನ್ನ ನಾವು ಪ್ರಯತ್ನ ಮಾಡಿ ಸಿಗಲ್ಲ, ಅಪ್ರಾಣಿ ಸಿಗಲ್ಲ. ಇದನ್ನು ಬೇಕಾದಷ್ಟು ಜನ ನಮ್ಮ ಹತ್ರ ಅಪ್ಲಿಕೇಶನ್ ಹಾಕಿದ್ದಾರೆ. ಏನು ಅಂದರೆ ನಮ್ಮ ಹತ್ರನೇ ಬರ್ತಾನೆ, ನಾನು ಮನೆ ಸರಿ ಇಲ್ಲ ಅಂದರೆ ದಯವಿಟ್ಟು ಮನೆ ಚೇಂಜ್ ಮಾಡು ಅಂತ ಹೇಳಿ ಕಳಿಸ್ತೀನಿ. 1 ವರ್ಷ ಆದ್ರೂ ಹುಡುಕಿ ಮತ್ತೆ ನಂಗೆ ಫೋನ್ ಮಾಡ್ತಾರೆ, ಗುರುಗಳೇ ಮನೆ ಸಿಕ್ಕಿಲ್ಲ. ನಾನು ಹೇಳ್ತೀನಿ ಸಿಗೋದೇ ಇಲ್ಲ. ಯಾಕೆ ಅಂದರೆ ನೀವು ಒಳ್ಳೇದು ಮಾಡೇ ಇಲ್ವಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.